ಹೇಗಿದ್ದೀರಾ ಎಲ್ಲ? ಬಲ್ಲಾಲ್ಸ್ ಕ್ಯಾಬೂಸಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಆರ್ ಶೆಟ್ಟಿ. ಇವತ್ತು ಒಂದು ಬೆಳಗ್ಗಿನ ಉಪಹಾರ ಅಂದರೆ ಗಡಿಬಿಡಿಯಲ್ಲಿರ್ತೇವೆ ಪ್ರತಿದಿನ ಮುಂಜಾನೆ. ಆ ಟೈಮಿಗೆ ದೋಸೆ, ಇಡ್ಲಿ, ಚಪಾತಿ ಹಾಗೂ ಲಂಚ್ ಬಾಕ್ಸಿಗೆ ಅನ್ನ ತಗೊಂಡು ಹೋಗೋರಾದ್ರೆ ಆ ಅನ್ನಕ್ಕೆ ಸೂಪರ್ ಆಗಿರುವ ಸೈಡ್ ಡಿಶ್ ಒಂದನ್ನ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಹೌದು, ಹೆಸರು ಕಾಳಿನ ಕರಿಯನ್ನ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಯಾವುದೂ ಇಲ್ಲದೆ ಸಿಂಪಲ್ ಆಗಿ, ಕ್ವಿಕ್ ಆಗಿ, ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಪ್ಲೀಸ್. ಹೆಸರು ಕಾಳಿನ ಕರಿ ಮಾಡಲಿಕ್ಕೆ 1 ಬೌಲ್ನಷ್ಟು ಹೆಸರು ಕಾಳನ್ನು 4 ಗಂಟೆಗಳಷ್ಟು ಕಾಲ ನೆನೆಸಿಟ್ಟು ನೀರನ್ನು ಬಸಿದು ಏರ್ಟೈಟ್ ಕಂಟೈನರಲ್ಲಿ ಮುಚ್ಚಳವನ್ನು ಮುಚ್ಚಿ 4 ರಿಂದ 5 ಗಂಟೆಗಳಷ್ಟು ಕಾಲ ಇಟ್ಟಿದ್ದೇನೆ. ಮುಂಗೆ ಬಂದಿದೆ. 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಇಂಗಿನ ಪುಡಿ, ಕರಿಬೇವು, ಎಣ್ಣೆ 4 ಟೇಬಲ್ ಸ್ಪೂನ್, 2 ಕಾಯಿಮೆಣಸು ಉದ್ದಗೆ ಕಟ್ ಮಾಡಿಟ್ಟಿದ್ದೇನೆ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 2 ಘಾಟಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಬಿಸಿಯಾದ ಪ್ರೆಷರ್ ಕುಕ್ಕರಿಗೆ ಮುಂಗೆ ಬಂದ ಹೆಸರು ಕಾಳನ್ನು ಹಾಕಿ 2 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ತೆಗಿತೇನೆ. ಎಸ್, ಕರೆಕ್ಟಾಗಿ ಬೇಯ್ತದೆ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. 2 ವಿಸಿಲ್ ಸಾಕು ನೋಡಿ. ಆಫ್ಟರ್ 2 ವಿಸಿಲ್ಸ್ ಪರ್ಫೆಕ್ಟಾಗಿ ಇದು ಬೆಂದಿದೆ ಫ್ರೆಂಡ್ಸ್. 2 ವಿಸಿಲ್ ಸಾಕು, 3 ವಿಸಿಲ್ ತೆಗೆದ್ರೆ ಪೂರ ಬೆಂದು ಹೋಗ್ತದೆ. ಇದು ಪರ್ಫೆಕ್ಟಾದ ಹದ. ಎಸ್, ಈಗ ನಂತರದ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೇನೆ. ಬಿಸಿಯಾದ ಪ್ಯಾನಿಗೆ 4 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಘಾಟಿ ಮೆಣಸು, ಸ್ವಲ್ಪ ಕರಿಬೇವು, ಇಂಗು ಅರ್ಧ ಟೇಬಲ್ ಸ್ಪೂನ್. ಎಸ್, ಈ ರೆಸಿಪಿಯಲ್ಲಿ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಕಾಯಿ ಮೆಣಸನ್ನು ಹಾಕ್ಕೊಂಡೆ. ಇದನ್ನು ನಾವು ವ್ರತದ ದಿನ ಮಾಡಿಕೊಳ್ಬಹುದು. ಬೇಯಿಸಿಟ್ಟ ಹೆಸರು ಕಾಳನ್ನು ಆ್ಯಡ್ ಮಾಡಿ ಸಣ್ಣಗೊಂದು ಮಿಕ್ಸ್ ಕೊಟ್ಟೆ. ಈಗ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲದ ಪೌಡರ್, ಸಾಂಬಾರು ಪೌಡರ್ ಇದೆ ಹೇಳುವವರು ಅದನ್ನು ಸಹ 1 ಟೇಬಲ್ ಸ್ಪೂನ್ನಷ್ಟು ಆ್ಯಡ್ ಮಾಡಿಕೊಳ್ಬಹುದು. 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಥಿಕ್ ಆಗ್ತದೆ ಚಪ್ಪೆ ಆಗುವಾಗ, ತಣ್ಣಗಾಗುವ ಟೈಮಿಗೆ ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ ಇದೆ. ಕರೆಕ್ಟಾಗಿ ಕುದಿ ಬರುವ ಟೈಮಿಗೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಪಾತಿ ಜೊತೆ ಸರ್ವ್ ಮಾಡಿದ್ದೇನೆ. ನೀವು ಇದನ್ನು ರೈಸ್ ಜೊತೆ, ದೋಸೆ, ಇಡ್ಲಿ ಯಾವುದರ ಒಟ್ಟಿಗೂ ಒಳ್ಳೆಯದಾಗಿ ಕಾಂಬಿನೇಷನ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.